ಹಲೋ ನಮಸ್ತೆ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸಂಜೆ ಹೇಳಿದ್ದ ತಪ್ಪಿ. ಎಸ್, ನನ್ನ ಮಗಳು ಹಾಗೆ ಕರೆಯುವುದು. ನಾನು ಕೆಲವೊಮ್ಮೆ ಅವಳಿಗೆ ಹೆಸರೆಂತ ಅಂತ ಕೇಳಿದರೆ ಸಂಜೇಶ್. ಮತ್ತು ಇವತ್ತು ಈಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೇವೆ, ಪನಂಬೂರ್ ಬೀಚ್ಗೆ. ಯಾಕಂದ್ರೆ ತುಂಬ ಟೈಮ್ ಆಯಿತು, ಹೊರಗಡೆ ಎಲ್ಲೂ ಹೋಗಲಿಲ್ಲ. ಹಾಗೆ ಇವತ್ತು ಬೀಚಿಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಹೊರಟ ಟೈಮ್ ಸ್ವಲ್ಪ ಲೇಟ್ ಆಯಿತು. ಈಗ ಹೌದು, ಅವಳನ್ನು ನಿದ್ದೆ ಆಗದೆ ಕರ್ಕೊಂಡ್ಬರ್ಲಿಕ್ಕೆ ಸಾಗೋದಿಲ್ಲ. ಆದರೂ ಮತ್ತೆ ಸನ್ಸೆಟ್ ಎಲ್ಲ ಆದರೆ ಲೇಟ್ ಆಗ್ತದೆ, ಅದಕ್ಕೋಸ್ಕರ ಕರ್ಕೊಂಬಂದದ್ದು. ಈಗ ಸ್ವಲ್ಪ ಅರ್ಧ ನಿದ್ರೆಯಲ್ಲಿದ್ದಾಳೆ ಅವಳು. ಇನ್ನು ಆಲ್ಮೋಸ್ಟ್ ಹತ್ರ ಆದ್ವಿ, ನಾವು ರೀಚ್ ಆಗ್ತಾ ಬಂದ್ವಿ. ಇಲ್ಲೇ ಪಣಂಬೂರು ಅದೇ ಪಾರ್ಕೆಲ್ಲ ಹೋಗೋದಂತ ತುಂಬ ಇಷ್ಟ ಅವಳಿಗೆ ಆ್ಯಕ್ಚುಲಿ. ಆದರೆ ಈಗ ನಿದ್ದೆ ಮೂಡಲಿದ್ದಾಳೆ ಅವಳು. ಪನಂಬೂರು ರೀಚ್ ಆದ್ವಿ ನಾವು ಪನಂಬೂರಿಗೆ. ಈಗ ಹೈವೇಯಿಂದ ಬೀಚ್ ರೋಡ್ಗೆ ಎಂಟ್ರಿ ಆಗಬೇಕು. ಮಗೆ ಬನ್ನಿ, ಬೀಚ್ ರೋಡ್ಗೆ ಎಂಟ್ರಿ ಆದ್ವಿ ನಾವು. ಇದೊಂಥರ ಇಂಡಸ್ಟ್ರಿಯಲ್ ಏರಿಯಾ. ಪನಂಬೂರ್ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ. ಆಲ್ಮೋಸ್ಟ್ ತುಂಬ ಬೇರೆ ಬೇರೆ ರೀತಿಯ ಎಲ್ಲ ಫ್ಯಾಕ್ಟ್ರೀಸ್ಗಳು ಇಲ್ಲೇ ಇವೆ. ಹಾಗೆ ಈಗ ಇಲ್ಲಿ ಕೂಡ ತುಂಬ ಲಾರಿ ಅದೆಲ್ಲ ನಿಂತಿದೆ ರೋಡ್ ಸೈಡಲ್ಲೆಲ್ಲ. ಇಲ್ಲಿ ಕೂಡ ಕೆಲವು ಫ್ಯಾಕ್ಟ್ರಿ ಇದೆ ನೋಡಿ, ಸಿಮೆಂಟ್ ಇತ್ತು, ಅಲ್ಟ್ರಾಟೆಕ್ ಮತ್ತು ಬೇರೆ ಬೇರೆ ಇದೆ. ಹಾಗೆ ಇದೆಲ್ಲ ದಾಟಿ ಒಂದು ಸುಂದರವಾದ ವ್ಯೂ, ಬೀಚ್ ವ್ಯೂ. ಆಲ್ಮೋಸ್ಟ್ ಕೆಲವು ಬೀಚ್ಗಳನ್ನೆಲ್ಲ ಒಳ್ಳೆ ಇಂಪ್ರೂವ್ ಮಾಡಿದ್ದಾರೆ ಮಂಗಳೂರಲ್ಲಿ. ಹಾಗಾಗಿ ತುಂಬ ಚೆಂದ ಆಗ್ತದೆ ನೋಡ್ಲಿಕ್ಕೆಲ್ಲ. ನಮ್ದು ಆಕ್ಚುಲಿ ಬೆಳಗ್ಗೆ ಬೇರೆ ಕಡೆ ಹೋಗುವ ಪ್ಲಾನ್ ಇತ್ತು, ಅದು ಸ್ವಲ್ಪ ಒಂದು ಕಾಲ್ ಬಂತು, ಹಾಗಾಗಿ ಎಲ್ಲ ಆ ಕಡೆ ಈ ಕಡೆ ಇತ್ತು. ಎಲ್ಲ ಪ್ಲಾನ್ ಅಸ್ತವ್ಯಸ್ತ ಆಯ್ತು. ರೆಡಿಯಾಗಿ ಕೂತಿದ್ವಿ, ಪ್ಲಾನ್ ಫುಲ್ ಎಲ್ಲ ಹೊರಟು ಕ್ಯಾನ್ಸಲ್ ಆಯಿತು, ಲೇಟ್ ಆಯಿತು ಅಂತ ಸ್ವಲ್ಪ ಮೂಡ್ ಆಫ್ ಎಲ್ಲ ಆಯಿತು. ಹಾಗೆ ಮತ್ತೆ ಸಂಜೆ ಆದರೂ ಹೋಗುವ ಅಂತ ಈ ಕಡೆ ಬಂದು ಈಗ ನಂತರ ಮತ್ತೆ ನಾಳೆ ಸ್ವಲ್ಪ ಕೆಲಸ ಎಲ್ಲ ಇದೆ. ಹಾಗೆ ಅದೆಲ್ಲ ಮುಗಿಸ್ಬೇಕು. ಬೀಚ್ ರೀಚ್ ಆಯಿತು. ಇನ್ನು ಇಲ್ಲಿ ಪಾರ್ಕಿಂಗ್ಗೆ ಪೇ ಮಾಡಲಿಕ್ಕೆ ಇರ್ತದೆ. ಪಾರ್ಕಿಂಗ್ ಒಂದು ಮಾಡಿ ಬೀಚಿಗೆ ಹೋಗುವ ಬನ್ನಿ. ಇಲ್ಲಿಗ ಒಳಗಡೆ ಬಂದಿದ್ದೇವೆ ಬೀಚಿಗೆ ಅಂತ. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಫುಲ್ ರಶ್ ಇದೆ, ಆಚೆ ಸೈಡ್ ಅಂತೂ ಫುಲ್ ರಶ್ ಇದೆ. ಹಾಗಾಗಿ ಸನ್ಸೆಟ್ ಇನ್ನೂ ಆಗಬೇಕಷ್ಟೇ, ಆದರೆ ರಶ್ಶಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಬಿಟ್ಟೆ ರಶ್ಶಿನ ವಿಷಯದಲ್ಲಿ ಸ್ವಲ್ಪ ಏನು, ಯಾಕಂದರೆ ಫುಲ್ಲು ಗಜಿಬಿಜಿ ಆಗ್ತದೆ. ಮತ್ತು ಜಾಸ್ತಿ ಎಂಜಾಯ್ ಮಾಡಲಿಕ್ಕೆ ಸಿಗಲ್ಲ. ಆದಷ್ಟು ಸ್ವಲ್ಪ ಬೀಚ್ ಪೀಸ್ಫುಲ್ ಇದ್ದರೆ ಸ್ವಲ್ಪ ಚೆಂದ ಈವ್ನಿಂಗ್ ಹೊತ್ತಲ್ಲಿ. ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇದೆ ನೋಡಿ. ಇಲ್ಲಿ ಗಾಳಿಪಟ ಸ್ಪರ್ಧೆ ಅಲ್ಲ, ಗಾಳಿಪಟ ಹಾರಿಸ್ತಿದ್ದಾರೆ. ಎಂಜಾಯ್ ಮಾಡು ಬಾಬಾ. ಫ್ಯಾನ್ ಬೋಡೆ ಅಮ್ಮು ಅಂದೆ, ಫ್ಯಾನ್ ಬೋಡೆ ದಾದ ಬೋಡು ಫ್ಯಾನ್ ಬೋಡೆ ಪಲ್ಲೆ ಫ್ಯಾನ್ ಬೋಡೆ ಅಂದೆ, ಫ್ಯಾನ್ ಅವಲು ಫ್ಯಾನ್ ಅಲ್ಪಣ ಅಂಗಡ್ಡುಂಡು ಬೋಡೆ ಅಂಗಡ್ಡು ಗೊಬ್ಬುಲೆ ನೀರು ಗೊಬ್ಬುಲೆ ಬಲೆ ಹೌದು. ಮತ್ತು ಇಲ್ಲಿ ಸ್ವಲ್ಪ ಸೇಫ್ ಇದೆ, ಯಾಕಂದರೆ ತುಂಬ ಡೀಪ್ ಇದೆ ನೀರು. ಹಾಗೆ ಎಲ್ಲ ಸೇಫ್ ಗಾರ್ಡ್ಸ್ ಎಲ್ಲ ಫುಲ್ಲು ಸೇಫ್ಟಿ ಮಾಡಿದ್ದಾರೆ, ಜಾಸ್ತಿ ದೂರ ಹೋಗ್ಲಿಕ್ಕಿಲ್ಲ ಜನಗಳಿಗೆಲ್ಲ. ಬೀಚಿಗೆ ವಾಕಿಂಗಿಗೆ ಬಂದಾಗೆ ಆಯಿತು ನಮಗೆ. ವಾಕಿಂಗಿಗೆ ರಪ್ಪ ಒಂದದ್ದು ಫಾಸ್ಟ್ ನಾವು ಅಲ್ಲಿ ಫುಲ್ ಅಂದರೆ ಜನ ಇದ್ರು, ತುಂಬ ರಶ್ ಇತ್ತು. ಹಾಗೆ ಕೆಲಸ ಎಲ್ಲ ಆಗ್ತಾ ಇದೆ, ಹಾಗೆ ಫುಲ್ ಧೂಳೆಲ್ಲ ಜಾಸ್ತಿ ಇತ್ತು. ಹಾಗೆ ಒಂದು ರೌಂಡು ಹಾಕಿ ಒಮ್ಮೆ ಬೀಚ್ ನೋಡಿ ವಾಪಸ್ ಬಂದೆ. ನನಗೆ ಸ್ವಲ್ಪ ಈ ಜನ ಕಮ್ಮಿ ಇದ್ದ ಬೀಚೆಲ್ಲ ಇಷ್ಟ. ಮತ್ತು ಇವಾಗ ಹೇಗೂ ಇಳಿಲಿಕ್ಕೆಲ್ಲ ಬಿಡಲ್ಲ, ಎಲ್ಲ ಹಗ್ಗೆಲ್ಲ ಕಟ್ಟಿದ್ರಲ್ಲಿ. ಮತ್ತೆ ಪಾಪುಗೆ ಒಂದು ಗಿರ್ಗಿಟ್ ತೆಗೆದು ಕೊಟ್ಟದ್ದು. ಫ್ಯಾನ್ ಬೇಕು, ಚಿಕ್ಕ ಕುರ್ಚಿಲಾಗಿತ್ತು. 40 ರೂಪೀಸ್ ನೋಡಿ, 10 ರೂಪಾಯಿ ಹಾಗೆಲ್ಲ
ಡಿವೈಡ್ ಮಾಡಿ ಡಿವೈಡ್ ಮಾಡಿ ಗಿರ್ಗಿಟದಲ್ಲೇ ಗಿರ್ಗಿಟದ ಕೋಲ್ ಮಾತ್ರ ಇರೋದು. ಅದಕ್ಕೆ ನಾನು ಎಂತ ಟಾಯ್ಸ್ ವಿಷಯದಲ್ಲಿ ನಾನಿಲ್ಲ, ನಾನು ಒಂಥರ ಈ ಯೂಸ್ ಆಗುವಂಥದ್ದು ಐಟಮ್ ಅಷ್ಟೇ ತಗೊಳ್ಳುವಂಥದ್ದು. ಇವರು ತೆಗೆದು ಕೊಟ್ಟದ್ದು ಯಾಕಂದ್ರೆ ಹೀಗೇನೆ ಒಂದು ತಗೊಂಡು ಬಂದ್ರೆ ಸ್ವಲ್ಪ ಹೊತ್ತಲ್ಲಿ ಈ ಕಡೆ ಆಗ್ತದೆ. ಫ್ಯಾನ್ ಇವಾಗ ಒಂದು ಹೋಟೆಲಿಗೆ ಹೋಗ್ಬೇಕು, ಯಾವ ಹೋಟೆಲ್ ಅಂತ ಗೊತ್ತಿಲ್ಲ. ಹೋಟೆಲ್ ಮೀನ್ ಮಾಂಸ ಆಕ್ಚುಲಿ ರೀಲ್ಸ್ ಅಲ್ಲೆಲ್ಲ ಬರ್ತಾ ಇರ್ತದೆ, ನಾವು ಹೋಗುವಾಗ ನಮಗೆ ಗೊತ್ತಾಗಲ್ಲ ಯಾವ ಹೋಟೆಲ್ಗೆ ಹೋಗೋದು ಅಂತ. ರೀಲ್ಸ್ ನೋಡುವಾಗ ಅನ್ಕೊಂಡಿರ್ತೇವೆ ನೆಕ್ಸ್ಟ್ ಈ ಹೋಟೆಲ್ಗೆ ಹೋಗುವ ಅಂತ. ನಾನು ಇವರಿಗೆ ಸೆಂಡ್ ಮಾಡಿರ್ತೇನೆ, ಅವರು ಹೇಗೂ ನೋಡುವುದಿಲ್ಲ, ಮತ್ತೆ ಅದು ಹೋಗಿರ್ತದೆ. ನೋಡ್ಬೇಕು, ಈಗ ಹುಡುಕ್ಬೇಕು. ಈ ಒಂಥರ ನೂಡಲ್ಸ್ ಆ ಥರ ತಿನ್ನುವಂಥ ಯಾವುದಾದ್ರೂ ಹೋಟೆಲ್ ಅಪರೂಪಕ್ಕೆ ಅಪರೂಪ. ನಾವು ತುಂಬ ಟೈಮ್ ಆಯಿತು ಅಂದರೆ ಆ ಥರ ಫುಡ್ ತುಂಬ ಅಪರೂಪ. ಆದಷ್ಟು ಮನೆ ಫುಡ್ ಜಾಸ್ತಿ, ಹೋಮ್ಲಿ ಫುಡ್, ಗುಡ್ ಫಾರ್ ಹೆಲ್ತ್. ಬಟ್ ಐಸ್ ಕ್ರೀಮ್ ಸ್ವೀಟ್ಸ್ ಎಲ್ಲ ತಿನ್ಬೋದು, ಅದೇ ಸ್ವೀಟ್ಸ್ ತಿನ್ನಬಾರ್ದು ಜಾಸ್ತಿ. ಐಸ್ ಕ್ರೀಮ್ ತಿನ್ಬೇಕು. ಸಕ್ಕರೆ ಅಂಶ ಆದಷ್ಟು ಕಡಿಮೆ ಮಾಡಬೇಕು. ತುಂಬ ಕಡಿಮೆ ಅಂತಲ್ಲ, ಸ್ವಲ್ಪ ಕಡಿಮೆ. ಹಾಗೆ ಹೇಳ್ತಾರೆ, ನಾಳೆ ತಗೊಂಡು ಬರ್ತಾರೆ ಐಸ್ ಕ್ರೀಮ್ ಆ ಥರ. ಹಾಗೆ ಅಂತಿಲ್ಲ. ಇವಾಗ ನೋಡುವ ಯಾವ ಹೋಟೆಲ್ಗೆ ಹೋಗುದು ಅಂತ. ನಿಮಗೆ ಇಲ್ಲಿ ರೆಸ್ಟೋರೆಂಟ್ ರೀಚ್ ಆದ್ವಿ ನಾವು. ನದಿ ರೆಸ್ಟೋರೆಂಟ್ ಅಂತ ಇದೆ, ಜಪ್ಪು ಅದೊಂದು ನದಿ ರೆಸ್ಟೋರೆಂಟ್. ಅದೇ ಮಂಗಳದೇವಿ ಟೆಂಪಲ್ ಹತ್ರ ಕೆಳಗಡೆ ಜಪ್ಪು ಮಾರ್ಕೆಟ್. ಜಪ್ಪು ಮಾರ್ಕೆಟ್ ಇವರಿಗೂ ಇವರು ಒಂದು 3-4 ಸಲ ಬಂದಿದ್ದೇವೆ, ಆದ್ರೂ ಬೇರೆ ಕಡೆ ಹೋಗಿ ಈ ಹೋಟೆಲ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ಬಂದಿದ್ವಿ. ಫುಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇಲ್ಲಿಗೆ ಬಂದು ಒಂದು ಚಿಕನ್ ಹರಿಯಾಣ ಸ್ಟಾರ್ಟರಲ್ಲಿ. ಸೊ ನಮಗೆ ಅದು ಇಷ್ಟ, ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಯಾಕಂದರೆ ಅದೇ ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ ಅಂತ. ಈ ಚಿಕನ್ ತಿಂದಮೇಲೆ ತುಂಬ ಜಾಸ್ತಿ ತಿನ್ನಲಿಕ್ಕೂ ಆಗಲ್ಲ, ಹಾಗಾಗಿ ನಾನು ಸ್ವಲ್ಪ ಆಫ್ ಮಾಡಿ ತಿಂದ್ವಿ. ಇಲ್ಲಿ ಪಾಪುರಿಗೆ ಒಂದು ಬಾಯ್ಲ್ಡ್ ಎಗ್ ತಗೊಂಡಿದ್ವಿ, ಅದರ ಜೊತೆಗೆ ಚಿಕನ್ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಅವರು ಬಿಸಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ವ್ಲಾಗ್ ಇವತ್ತಿಗೆ ಕಂಟಿನ್ಯೂ ಮಾಡ್ತಿದ್ದೇವೆ. ನಿನ್ನೆ ಹೋಟೆಲ್ಗೆಲ್ಲ ಮುಗಿಸಿ ಮತ್ತೆ ಬೇಗ ಬಂದು ಮಲಗಿದ್ವಿ. ಇವತ್ತು ಬೆಳಿಗ್ಗೆ ಪುಳಿಯೋಗರೆ ಮಾಡ್ತಿದ್ದಾಳೆ ಬಿಟ್ಟೆ, ಪುಳಿಯೋಗರೆ ಸ್ಪೆಷಲ್. ಹಾಗೆ ಮಗಳದು ಕೂಡ ಅಡುಗೆ ಆಗ್ತಾಯಿದೆ, ಮಗಳದು ಚಿತ್ರಾನ್ನ ಆಗ್ತಾಯಿದೆ ಅಲ್ಲಿ ಮುಂದೆಗಡೆ ಇಲ್ಲಿ ಅಡಿಗೆ ಆಗ್ತಾಯಿದೆ. ಅಂದಾದೆ ಬಾಬಾ, ಅಂದಾದೆ ಚಿತ್ರಾನ್ನನೇ ದಾದಾಯ್ತು ಪುದರಿನೇ. ಹಾಂ ಅಂದ ದಾದ ಅಡಿಗೆ, ದಾದ ಅಡಿಗೆ ಚಿತ್ರಾನ್ನನೇ ಪುದರಿഞ്ഞ ಆಯ್ತು ಪಲ್ಲೆ ಅಂದೆ ಮುಲ್ತುಲೆ ಆ ಅಡಿಗೆದ ಪುದರಿഞ്ഞിനെ ಚಿತ್ರಾನ್ನ ಪಲ್ಲೆ. ಹಾಂ ಹೆಂಗೆ ಚಪಾತಿಯಾ? ಹಾಂ ಮಂಪಲೆ ಬಾಬಾ ಜ್ಞಾಕಿ ಆತನ ಮೂಲ ಪಾಪ ಮಂತದ ಬಾಬಾ ಕೊರ್ಲೆ ತಿಂಡಿ ಮಂತದ ಬಾಬಾ ಕೊರ್ಲೆ ಅದೇ. ಓಕೆ ಡನ್, ಓಕೆ ಡನ್ ಪಲ್ಲ. ನಮ್ಮದು ಪುಳಿಯೋಗರೆ ಸ್ಟೈಲ್ ಡಿಫ್ರೆಂಟ್ ಸ್ಟೈಲ್ ಪುಳಿಯೋಗರೆ. ನೀವು ಹೇಗೆ ಪುಳಿಯೋಗರೆ ಮಾಡ್ತೀರಿ ಗೊತ್ತಿಲ್ಲ. ಸ್ಪೆಷಲ್ ಕಡಲೆ ಸ್ವಲ್ಪ ಜಾಸ್ತಿ ಆಗಿದೆ, ಒಂದು ಪ್ರೋಟೀನ್ ಕೂಡ ಸಿಗ್ತದೆ ಅಂತ, ಮತ್ತೊಂದು ತಿನ್ನಲಿಕ್ಕೆ ಕೂಡ ಒಳ್ಳೆ ಆಗ್ತದೆ. ಮಿಡ್ಲಲ್ಲಿ ಕಡಲೆ ಜಾಸ್ತಿ ಸಿಗುವಾಗ ಒಳ್ಳೆ ಆಗ್ತದೆ. ಹೌದು, ಮತ್ತು ಒಂಥರ ಫುಲ್ ಪೆನ್ ಆಗ್ತದೆ ಇದು, ಹುಳಿಯಾಗಿ ಸ್ವಲ್ಪ ಲೈಟಾಗಿ ಹುಳಿ ಖಾರ ಮಿಕ್ಸ್ ಆಗಿ ಚೆಂದ ಆಗ್ತದೆ. ಇದು ಕೂಡ ಸ್ವಲ್ಪ ಬೇಗನೆ ಆಗ್ತದೆ, ಇನ್ಸ್ಟೆಂಟ್ ಅಡುಗೆ ಅಂತಲೇ ಹೇಳ್ಬೋದು ಇದು ಕೂಡ.
ವಾಷಿಂಗ್ ಮಿಷಿನ್ ದಡಕ್ ದಡಕ್ ಸೌಂಡ್ ಆಗ್ತಾ ಇದೆ, ಡೀಲ್ ದಡಕ್ ದಡಕ್ ಆಗ್ತಾ ಇದೆ ಅದಕ್ಕೆ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಮನೆಯ ಮುಂದುಗಡೆಯಲ್ಲಿ ಆಚೆ ಅವರು ಗಾಡಿ ಕಲಿಸ್ತಿದ್ದಾರೆ, 2 ವೀಲರ್. ಬಿಟ್ಟಿಗೆ ಸಹ ಆಸೆ 2 ವೀಲರ್ ಕಲೀಲಿಕ್ಕೆ, ಆದರೆ ನಾನು ಇಷ್ಟು ಸಮಯ ಬಿಟ್ಟಿರಲಿಲ್ಲ 2 ವೀಲರ್ ಕೊಂಡೋಗಲಿಕ್ಕೆ. ಕಾರಾದರೂ ಕಲಿಸುವ ಅಂತ, ಯಾಕೆಂದರೆ ನನಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಯಾಕೆಂದರೆ ಈಗಿನ ಕೆಲವು ಆಕ್ಸಿಡೆಂಟ್ ಎಲ್ಲ ನೋಡುವಾಗ ತುಂಬ ಹೆದರಿಕೆ ಆಗ್ತದೆ. ಹಾಗಾಗಿ ಸೇಫ್ಟಿ ಫಸ್ಟ್ ಅಲ್ವಾ. ತುಂಬ ಮಂದಿ ಕೊಂಡೋಗ್ತಾರೆ, ಹಾಗಂತ ನಾವು ಅವರನ್ನು ಡಿಮೋಟಿವೇಟ್ ಮಾಡೋದು ಅಂತ ಕೂಡ ಅಲ್ಲ. ತುಂಬ ಮಂದಿ ಲೇಡೀಸ್ ಕೊಂಡೋಗ್ತಾರೆ, ಆದರೂ ಏನೋ ಒಂದು ಭಯ. ಅಂದರೆ ಈಗ ಸ್ವಲ್ಪ ಒಂದು ದೃಢ ನಿರ್ಧಾರ ಮಾಡಿದ್ದೇನೆ ಸ್ವಲ್ಪ ಕಲಿಸುವ ಅಂತ. ನೋಡಬೇಕು, ಅವಳಿಗೆ ಕಾನ್ಫಿಡೆಂಟ್ ಫುಲ್ ಬಂದರೆ ಕಲಿಸುದೆ. ಎಂಚ ಹೊರಗಡೆ ಹೋಗಿ ರಿಕ್ಷಾಕ್ಕೆಲ್ಲ ಕಾಯುವಾಗ ಆಗ್ತದೆ, ಒಂದು 2 ವೀಲರ್ ಇದ್ರೆ ಸ್ವಿಂಗ್ ಮಾಡ್ಬೋದು. 2 ವೀಲರ್ ಇದೆ, ಆದರೆ ಕೊಂಡೋಗ್ಲಿಕ್ಕೆ ಕಲಿಬೇಕು. ಯಾಕಂದ್ರೆ ನಾನು ಕಲಿಸೋದಕ್ಕಿಂತ ಅವಳದ್ದು ಧೈರ್ಯ ಫುಲ್ ಬಂದರೆ ನಾನು ಕಲಿಸ್ಬೋದು. ಅವರಂದರೆ ವಿಷಯ ಎಂತೆಲ್ಲ ಅಂದರೆ ಬೆಳೆದು ಬಂದ ವಾತಾವರಣ, ಅಂದರೆ ಚಿಕ್ಕಂದಿನಿಂದ ಹಳ್ಳಿಯಲ್ಲಿ ಬೆಳೆದಂಥವರು. ಈಗ ಮದುವೆ ಆದ ನಂತರ ಸಿಟಿಗೆ ಬಂದಿರೋದ್ರಿಂದ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕೂಡ ಸ್ವಲ್ಪ ಪೇಪರ್ ಜಾಸ್ತಿ ಮಾಡಿದೆ ಅಂತ ಕಾಣ್ತದೆ. ಮತ್ತು ಅವಳಿಗೆ ಅಂದರೆ ಗಾಡಿ ಕಲೀಲಿಕ್ಕೆ, ಅಲ್ಲಿ ಅಂದರೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಗಾಡಿ ಅಷ್ಟೆಲ್ಲ ಸಿಗೋದಿಲ್ಲಲ್ಲ, ಹಾಗೆ ಸ್ವಲ್ಪ ಮುಷ್ಕಿಲಾಗಿದೆ. ಆದರೆ ಕೆಲವರು ಬಿಡ್ತಾರೆ ಅಲ್ಲಿಯವರು ಕೂಡ ಗಾಡಿ. ಇವಳೆಂತ ಯಾಕೆ ಕಲೀಲಿ ಗೊತ್ತಾಗಲಿಲ್ಲ. ಹಾಗೆ ಈಗ ಅದು ಕಂಟಿನ್ಯೂ ಆಗಿದೆ. ನೋಡುವ, ಆ ಭಯ ಹೋಗಿಸುವ ಒಂದು ಪ್ರಯತ್ನದಲ್ಲಿದ್ದೆ. ಹೌದು, ಯಾಕಂದರೆ ಈಗ ನಾನೇ ಕಲಿಸಬೇಕು, ಪಾಪುವನ್ನು ಬಿಟ್ಟು ಕಲಿಸ್ಲಿಕ್ಕೆ ಆಗೋದಿಲ್ಲ. ನೋಡ್ಬೇಕೀಗ ಮೆಲ್ಲ ಗ್ಯಾಪಲ್ಲಿ ಆಕ್ಸಿಲೇಟರ್, ಗೇರ್, ಕ್ಲಚ್. ಇದರಲ್ಲಿ ಗೇರ್ ಇಲ್ಲಲ್ಲ. ರೋಡ್ ಬೈದಿನ ಬಕ್ಕ ಈಗ ನೆಟ್ಟು ಉಲಾಯ್ಡ ಗೊಬ್ಬರನ ಎಂತ ಮಾತಾಡ್ತಾರೆ. ಫಸ್ಟ್ ತಿಂಡಿ ಒಕ್ಕ ಆ್ಯಪಲ್. ಓಕೆ ಡನ್. ತಿಂಡಿ ಕೊಡ್ಪೆ ಪೈ ತಿನ್ಕ ಪೈ. ಮಧ್ಯಾಹ್ನಕ್ಕೆ ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಮತ್ತು ಇದು ಅಲಸಂಡೆ ಬೀಜದ್ದು ಸಾಂಬಾರ್. ಇದು ನನ್ನ ಪ್ರಕಾರ ಫಸ್ಟ್ ಟೈಮ್ ಅಂತ. ಅಂದರೆ ಇದು ಅಷ್ಟು ಅಂದರೆ ತುಂಬ ಇಷ್ಟ ಅಂತಲ್ಲ ಯಾವುದು ಅಂದರೆ ಸಾರು, ಆದರೆ ಹಾಗಾಗಿ ಅವಳು ಮಾಡಿರಲಿಲ್ಲ. ಈ ಸರ್ತಿ ಒಂದು ಟ್ರೈ ಮಾಡುವ ಅಂತ. ಇಷ್ಟ ಇಲ್ಲ ಅಂತೇನಿಲ್ಲ, ತಿಂತೇನೆ. ನನಗೆ ವೆಜ್ಜಲ್ಲಿ ಬದನೆ ಒಂದು ಬಿಟ್ಟರೆ ಮತ್ತು ಎಲ್ಲ ತರಕಾರಿ ತಿಂತೇನೆ. ಬದನೆ ಒಂದು ಆಗೋದಿಲ್ಲ, ಇದು ತುಂಬ ಬಾಯ್ಸ್ಗೆ ಆಗೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ರಸ ಐಟಮ್ ಇದ್ದರೆ ಕೆಲವೊಮ್ಮೆ ಇಡ್ಲಿಗೆಲ್ಲ ಒಳ್ಳೆ ಆಗ್ತದೆ, ಸಾಂಬಾರೆಲ್ಲ. ಮತ್ತು ಸೌತೆಕಾಯಿ ಅದೇ ಎಂತ ಈ ಮದುವೆ ಕೆಲವು ಫಂಕ್ಷನಲ್ಲೆಲ್ಲ ಸಿಗ್ತದೆ ಈ ಸಾಂಬಾರು ಸೌತೆ. ಮತ್ತು ಕಟೀಲ್ ಟೆಂಪಲಲ್ಲಿ ಅದು ಸೌತೆಕಾಯಿ ಮಾತ್ರ ಅಲ್ಲ, ಅದು ನಿಮಗೆ ಕುಂಬಳಕಾಯಿ ಅದೆಲ್ಲ ಮಿಕ್ಸ್ ಆಗಿ ಒಂದು ಅಲ್ಲಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಅದು. ತಿಳಿ ಸಾರು, ನೀರು ಸಾರು, ಅದು ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಅಲಸಂದೆ ಬೀಜ ನೀರಲ್ಲಿ ಹಾಕಿ ಒಣಗಿಸಿಟ್ಟಿದ್ದಾರೆ ಆಲ್ರೆಡಿ. ಇದನ್ನು ಸೇರಿಸಿ ಸಾಂಬಾರು. ಈಗ ಮಧ್ಯಾಹ್ನ ನಂತರ ನಾವು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಪದಾರ್ಥ ರೆಡಿಯಾಗಿ ಊಟ ಎಲ್ಲ ಮಾಡಿ ಆಯಿತು. ಪದಾರ್ಥ ನೋಡಿ ಒಳ್ಳೆ ರುಚಿಯಾಗಿ ಬಂದಿದೆ. ನನಗೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಇಷ್ಟ, ಹಾಗೆ ನಾನು ಮತ್ತು ಪಾಪು ಸ್ವಲ್ಪ ಬೆಲ್ಲ ಹಾಕಿಕೊಂಡು ತಿಂದದ್ದು. ಈಗ ನಾಳೆ ಬೆಳಿಗ್ಗೆಗೆ ಇಡ್ಲಿ ರೆಡಿ ಆಗ್ತಾ ಇದೆ ನೋಡಿ. ಇಡ್ಲಿ ರೆಡಿ ಆಗ್ತಾ ಇಲ್ಲ. ಇಡ್ಲಿಗೆ ಬೇಕಾದಂತಹ ಇಡ್ಲಿದ್ದು ಹಿಟ್ಟಿಗೆ ಬೇಕಾದಂತಹ ತಯಾರಿ ನಡೀತಾ ಇದೆ. ಯಾಕೆಂದರೆ ನಾಳೆ ಅದು ಅದಂದರೆ ಕೆಲವು ವರ್ಡ್ ಅವರು ಕ್ಲೀನಿಂಗ್ ಅಲ್ಲೆಲ್ಲ ನಮಗೆ ಫುಲ್ ಹೆಲ್ಪ್ ಮಾಡ್ತಾರೆ. ಬಟ್ ಅಡಿಗೆ ಅಂದರೆ ಕುಕ್ಕಿಂಗ್ ಮಾಡೋದಂದ್ರೆ ಅವರಿಗೆ ಅಷ್ಟು ಇಷ್ಟ ಇಲ್ಲ. ಕುಕ್ಕಿಂಗ್ ಮಾಡಲಿಕ್ಕೆ ಅಂತ
ನಾನು ಒಂದು ಒಳ್ಳೆ ಚೆಫನ್ನು ಕರ್ಕೊಂಡ್ಬಂದಿದ್ದೇನೆ. ಹಾಗೆ ಫುಲ್ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅವರಿಗೆ, ನಮ್ಮದು ತಿನ್ನೋದು ಬೇರೆ ಎಲ್ಲ ರೀತಿಯ ಹೆಲ್ಪ್ಗಳು ಮಾಡೋದು. ಹಾಗೆ ಇವತ್ತು ಆಲ್ಮೋಸ್ಟ್ ಕ್ಲೀನಿಂಗ್ ಇತ್ತು, ಅದು ವಿಡಿಯೋ ನಾವು ತೆಗೀಲಿಲ್ಲ ಇವತ್ತು. ಯಾಕಂದರೆ ಕಿಟಕಿ ಎಲ್ಲ ಫುಲ್ಲು, ಇಲ್ಲಿ ಸ್ವಲ್ಪ ಧೂಳು ಜಾಸ್ತಿ, ಯಾಕಂದರೆ ಇಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತದೆ. ಹಾಗೆ ಕಿಟಕಿ ಫುಲ್ ಧೂಳಿತ್ತು. ಇವಳಿಗೆ ಸ್ವಲ್ಪ ಧೂಳಾದರೆ ಮೊದಲೇ ಎಲರ್ಜಿ ಇದೆ. ನನಗೆ ಆಕ್ಚುಲಿ ಆ ಕೆಲಸ ಇಷ್ಟ, ಕ್ಲೀನಿಂಗ್. ಹಾಂ ನೋಡಿ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಕೂಡ ಕ್ಲೀನ್ ಆಯಿತು ನೋಡಿ, ಫುಲ್ ಕ್ಲೀನಿಂಗ್. ಡಸ್ಟ್ ಎಲರ್ಜಿ ಆಗಿ ಸ್ವಲ್ಪ ಟೈಮ್ ಕಷ್ಟ, ಯಾಕಂದರೆ ಅದು ಎಲರ್ಜಿ ಕಂಟ್ರೋಲ್ ಬರುವವರೆಗೆ ಮಾಸ್ಕ್ ಎಲ್ಲ ಹಾಕಿ ಮಾಡಲಿಕ್ಕೆ. ಹಾಂ, ಎಂಥ ವಿಷಯ ಮಾಸ್ಕ್ ಎಲ್ಲ ಹಾಕಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತು ಕ್ಲೀನಿಂದ ತೂಪ ಇನ್ನು ಅದು ನಾನು ಕ್ಲೀನ್ ಮಾಡಿದಲ್ಲ, ಹಾಗೆ ಸ್ವಲ್ಪ ತೋರಿಸುವ ಅಂತ. ಅದೇ ಮಾಸ್ಕ್ ಎಲ್ಲ ಹಾಕಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂದರೆ ಕೆಲವು ಮಸಾಲೆದ್ದು ಒಗ್ಗರಣೆದ್ದು ಅದೆಲ್ಲ ಪರಿಮಾಣ ಅದರಲ್ಲಿ ಕೂಡ, ಯಾಕಂದರೆ ಮೊದಲೇ ದಮ್ಮು ಕಟ್ಟಿರ್ತದೆ ಇಲ್ಲಿ ಸೆಕೆಗೆ. ಯಾಕಂದರೆ ಇಲ್ಲೆಲ್ಲ ಫ್ಯಾನ್ ಹಾಕಲಿಕ್ಕೆ ಕೂಡ ಆಗೋದಿಲ್ಲ, ಫ್ಯಾನ್ ಹಾಕಿದರೆ ಗ್ಯಾಸ್ ಆಫ್ ಆಗ್ತದೆ. ಆಗ ಕಿಟಕಿ ಇದು ಹೌದು, ಇಲ್ಲಿ ಸ್ವಲ್ಪ ಆದರೂ ಗಾಳಿ ಬರ್ತದೆ. ಇವಳಿಗೆ ಇದು ಕ್ಲೋಸ್ ಮಾಡಿದರೆ ಒಂಥರ ಒಂದು ಒಂಥರ ಕಿರಿಕಿರಿ ಆಗ್ತದೆ. ಬೆಳಕು ಬೇಕೇ, ಚಂದ ಬರ್ತದೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ಮಂಗ ಬರ್ತದೆ, ಹಾಗೆ ಓಪನ್ ಮಾಡಿ ಧೈರ್ಯದಲ್ಲಿ ಇಡ್ಲಿಕ್ಕೆ ಆಗಲ್ಲ. ನಾವು ಆಚೆ ಈಚೆ ಹೋದ್ರೆ ಸೀದಾ ಒಳಗಡೆ ಬಂದು ಇಲ್ಲಿ ಏನಾದರೂ ಒಂದು ಐಟಮ್, ಲಾಸ್ಟ್ ಟೈಮ್ ಇಲ್ಲಿಂದ ಒಂದು ಇದು ಗ್ಲಾಸ್ ಐಟಮ್ ತಗೊಂಡೋಗಿತ್ತು. ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು ಗ್ಲಾಸ್ ಐಟಮ್ ತಗೊಂಡೋಗಿತ್ತು. ಮೇಲೆ ಇದೆಯಲ್ಲ 3 ಆ ಥರದ್ದು ಸೇಮ್ ಒಂದು ತಗೊಂಡೋಗಿ ಅಲ್ಲಿ ಹೋಗಿ ಬಿಸಾಡಿತ್ತು. ಎಲ್ಲ ಇವಳ ಥರನೇ ಚೇಷ್ಟೆ, ಕಪಿ ಚೇಷ್ಟೆ. ಹಾಗೆ ಇವಾಗ ಆ್ಯಕ್ಚುಲಿ ನಾಳೆ ಪಲಾವ್ ಮಾಡಲಿಕ್ಕೆ ಇದ್ದದ್ದು. ಇವತ್ತು ತಪ್ಪಿನ ತರಕಾರಿ ಮಾಡಿದ್ದು, ಸಾಂಬಾರು ಮಾಡಿದ್ದಿಲ್ಲ. ಅದಕ್ಕೆ ಇಡ್ಲಿ ಮಾಡುವ. ಚಿಕನ್ ಸಾರ ಇದ್ರೂ ಕೂಡ ಇಡ್ಲಿ, ಅಲ್ಲದ್ರೆ ದೋಸೆ. ಆದರೆ ನನಗೆ ನಿಜ ಹೇಳ್ಬೇಕಂದ್ರೆ ಕಾಳು ಎಲ್ಲ ತಿಂದರೆ ಆಗುದಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ, ಹೊಟ್ಟೆ ಸರಿ ಇರಲ್ಲ. ಇವತ್ತು ಅದು ಫೀಲ್ ಆಯಿತು. ಅಂದರೆ ಒಂಥರ ಗ್ಯಾಸ್ಟ್ರಿಕ್ ಮತ್ತೆ ಉರಿಯುತ್ತದೆ, ಮತ್ತೆ ಒಂದು ಬಂಜಿ ಕಟ್ಟದಿಲ್ಲ. ಅದಕ್ಕೆ ಓಮಸತ್ವ ಕುಡಿಬೇಕು, ಸರಿ ಆಗ್ತದೆ. ನನಗೆ ತರಕಾರಿ ತಿನ್ನಬೇಕು ಅಂತ ಅಂದ್ಕೊಳ್ತೇನೆ, ಬಟ್ ಮಾಡಿದಾಗ ಆ ಥರ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಫಿಶ್ ಮತ್ತೆ ಚಿಕನ್ ತಿಂದರೆ ಸರಿ ಹೋಗ್ತದೆ. ಅದು ನನಗೆ ತರಕಾರಿ ಅಂತ ತುಂಬ ಇಷ್ಟ. ಇವಳು ಸರಿ ತರಕಾರಿ ಮಾಡೋದು ಕಡಿಮೆ, ಎಲ್ಲ ಸರಿ ತಿಂತಾನೆ ನಾನು ತರಕಾರಿ. ತರಕಾರಿ ಫಿಶ್ ಅವಳ ಹಾಗೆ ಅಂತ ಅಲ್ಲ, ಆದರೂ ಹೇಳಿದ್ದು. ಹಾಗೆ ಇವಾಗ ಇಡ್ಲಿಗೆ 2 ಗ್ಲಾಸ್ ರೈಸ್ ಹಾಕಿದ್ದೇನೆ. ಅದಕ್ಕೆ ಹಾಫ್ ಉದ್ದಿನಬೇಳೆ ಮತ್ತೆ ಸ್ವಲ್ಪ ಇದು ಅವಲಕ್ಕಿ, ಅದು ಮತ್ತೆ ಹಾಕಲಿಕ್ಕೆ, ಅದು ಸ್ವಲ್ಪ ಸ್ಮೂತ್ ಬರಲಿಕ್ಕೆ. ಮತ್ತೆ ಕೂಡ ನಮ್ಮ ಕಡೆ ಎಲ್ಲ ಇದಾಗ್ತಾರೆ, ಕಲಿ, ಅದು ಇನ್ನೂ ಸ್ವಲ್ಪ ಫ್ಲೇವರ್ ಒಳ್ಳೆ ಬರ್ತದೆ. ಆದರೆ ನಾವು ಇಲ್ಲಿ ಎಲ್ಲ ಸಿಗುವುದಿಲ್ಲ ಕರೆಕ್ಟಾಗಿ. ಅದು ಸಿಕ್ಕಿದರೆ ಫ್ರೆಶ್ ಸಿಗಬೇಕು. ಈಗ ಈ ಸೀಸನಲ್ಲಿ ಅಷ್ಟು ಸಿಗೋದು ಕಡಿಮೆ. ಫ್ರೆಶ್ ಕಲಿ ಸಿಕ್ಕಿದ್ರೆ ಉಂಟಲ್ಲ, ತುಂಬ ಒಳ್ಳೆಯದು. ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ. ಅದಕ್ಕೆ ಒಂದು ಕಡಲೆ ಬಲ್ಯಾರ ಅಥವಾ ಚಿಕನ್ ಸುಕ್ಕ, ಒಂದು 4 ಚಕ್ಕುಲಿ, ಕಡಲೆ ಎಲ್ಲ ತುಂಬ ಚೆಂದ ಆಗ್ತದೆ. ಈಗ ಕಲಿ ಪ್ರಿಯರಿದ್ದರೆ ಅವರಿಗೆ ಬಾಯಲ್ಲಿ ನೀರು ಬರ್ತಿರ್ಬೋದು ಕೇಳಿ. ಅದು ಸ್ವೀಟ್ ಇರಬಾರ್ದು, ಸ್ವಲ್ಪ ಸ್ವೀಟ್ ವಿತ್ ಹುಳಿ ಟೈಪ್ ಇರ್ತದೆ ಅದು ಕಲಿ. ಕೆಲವು ಕಡೆ ಎಲ್ಲ ಮಿಕ್ಸಿಂಗ್ ಮಾಡ್ತಾರೆ, ಅದು ಎಂತ ಒಳ್ಳೆ ಆಗೋದಿಲ್ಲ. ಒಟ್ರಾಶಿ ಒರಿಜಿನಲ್ ಸಿಗಬೇಕಾದ್ರೆ ಹಳ್ಳಿಗಳಿಗೆಲ್ಲ ಹೋಗಬೇಕು. ಅಲ್ಲಿ ಆದರೆ ನಿಮಗೆ ಆಗಾಗಲೇ ಬೆಳಿಗ್ಗೆ ತೆಗೆದು ಕೊಡ್ತಾರೆ ಮರದಿಂದ ತೆಗೆದು ಕೊಟ್ಟದ್ದನ್ನು ಕುಡಿದ್ರೆ ಉಂಟಲ್ಲ, ಸತ್ಯ ಹೇಳ್ತೇನೆ, ಅದೊಂದು ಇರೋಲ್ ಜ್ಯೂಸ್ ಅಂತ ಹೇಳ್ತಾರೆ. ಹೊಟ್ಟೆ ಕೂಡ ಕ್ಲೀನ್ ಆಗ್ತದೆ. ಒಂದು ಇರೋಲ್ ನನಗೆ ಇಷ್ಟ. ನಾನು ಪ್ರೆಗ್ನೆನ್ಸಿಯಲ್ಲಿ ಆರೆಂಜ್ ಮತ್ತೆ ಇರೋಲ್, ಆದರೆ ಬೆವರು ತುಂಬ ಸ್ಮೆಲ್ ಬರ್ತದೆ. ಯಾಕಂದರೆ ಕಲಿ ಕುಡಿದ ನಂತರ ತುಂಬ ಸ್ಮೆಲ್. ಮತ್ತು ಅದು ಉದಾಸೀನ ಮಾಡ್ತದೆ ನಮ್ಮನ್ನು. ನಿದ್ದೆ ಮಾಡಿದರೆ ಮತ್ತೆ ಎದ್ದೇಳಿಕೆ ನಾವಿಲ್ಲ, ಹಾಗೆ ಅದರದ್ದು ಸ್ವಭಾವ. ವರ್ಷಕ್ಕೊಮ್ಮೆ ಕುಡಿಬೇಕು, ಕೆಲಸ ಇಲ್ಲದ ದಿವಸ. ಹಾಗೆ ಅದಕ್ಕೆ ಅಪರೂಪಕ್ಕೊಮ್ಮೆ ಕಲಿಪಾಟಿ ಮಾಡಿದರೆ ಚೆಂದ ಆಗ್ತದೆ. ಅಪರೂಪಕ್ಕೊಮ್ಮೆ ನಾನೊಂದು ಗ್ರೀನ್ ಟೀ ಕುಡಿದೆ. ನನಗೆ ಮುಂಚೆ ಕಾಫಿ ಆ ಥರ ಎಲ್ಲ ಕುಡಿತಾ ಇದ್ದೆ. ಇವಾಗ ಗ್ರೀನ್ ಟೀ ಅಭ್ಯಾಸ ಮಾಡಿ ನನಗೆ ಬೆಳಗ್ಗೆ ಕೂಡ ಟೀ ಕುಡಿಯೋದು ಬಿಟ್ಟಿದ್ದೇನೆ. ಅಪರೂಪಕ್ಕೆ ಕುಡಿದ್ರೆ ಕೂಡ ಎಂಥದ ಅಷ್ಟು ಇಷ್ಟ ಆಗಲ್ಲ. ಹಾಗೆ ಶುಗರ್ ಸ್ವಲ್ಪ ಆದಷ್ಟು ಕಡಿಮೆ ಮಾಡುವ ಅಂತ.
ತಿನ್ನೋದೇ ಇಲ್ಲ. ಚಾ ಒಂದು ಕುಡಿತಾ ಇದ್ದೆ ಶುಗರ್ ಹಾಕಿ. ಇವಾಗ ಅವಳು ಸ್ವೀಟ್ ಎಲ್ಲ ಕಡಿಮೆ ಅಲ್ಲ, ನಿಮ್ಗೆ ಗೊತ್ತಿದೆಯಲ್ಲ. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ, ಆದರೆ ಈಗ ಕಡಿಮೆ ಮಾಡಿದ್ದೇನೆ ಸ್ವಲ್ಪ. ಈಗ ನಾನ್ ಸೀಸನ್ ಅಲ್ಲ, ಸ್ವಲ್ಪ ಫಿಟ್ನೆಸ್ ಮಾಡಬೇಕು. ಯಾಕೆಂದರೆ ಮತ್ತು ಸೀಸನ್ ಟೈಮಲ್ಲೆಲ್ಲ ಕಷ್ಟ ಆಗ್ತದೆ, ಹೊಟ್ಟೆ ಎಲ್ಲ ಸ್ವಲ್ಪ ಕರಗಿಸಬೇಕು. ಹಾಗೆ ಹೇಳ್ತಾರೆ, ಮತ್ತೆ ಹೋಗಿ ತರ್ತಾರೆ ಐಸ್ ಕ್ರೀಮ್. ಇಲ್ಲ ಇಲ್ಲ, ಅವಳು ಹೇಳುವಾಗ ನಾನು ದಿನಾಲು ತರ್ತೇನೆ ಅಂತ ಎನಿಸ್ಬೇಕು. ಜಿಮ್ಮಿಗೆ ಹೋಗ್ತಾರೆ, 1 ವಾರ ಹೋಗ್ತಾರೆ, ಮತ್ತೆ ಎಲ್ಲ ಅವರಿಗೆ ಉದಾಸೀನ. ಅಪರೂಪವೇ ಪಕ್ಕ ನಮ್ಮ ಮುರಣಿ ಒಂಜಿ ಐಸ್ ಕ್ರೀಮ್ 2 ದಿವಸ ಆಗುವಾಗ ತಗೊಂಡು ಬಂದಿದ್ದಾರೆ ಐಸ್ ಕ್ರೀಮ್. ಚಿಕ್ಕದೊಂದು ಕಪ್ಪು ತಗೊಂಡು ಬಂದು, ಯಾಕಂದ್ರೆ ತುಂಬ ದಿವಸ ಆಯಿತು, ಆಸೆ ಆಯಿತು ಅಂತ. ಮತ್ತು ಇಲ್ಲಿ ಮುಂಚೆ ಎಲ್ಲ ಪಬ್ಬಾಸಿಗೆಲ್ಲ ಹೋಗಿ ದಿಲ್ಕುಶ್ ತಿಂತಿದ್ದೆ. ಪಬ್ಬಾಸ್ ಐಡಿಯಲ್ ಪಾರ್ಲರ್ಗೆ ಹೋಗಿ ದಿಲ್ಕುಶ್ ನಂದು ಫೇವ್ರೇಟ್. ಬಟ್ ಅವರು ಜಿಮ್ಮಿಗೆ ಹೋದ್ರೆ ಸಫರ್ ಆಗ್ತಾರೆ. ನಾವು ಅದೇ ಎಲ್ಲರೂ ತೋರಾಗ್ತಾರೆ, ನಾನು ಸಫರ್ ಆಗೋದು. ಹೋದ್ರೂ ಕೂಡ ಸಫರ್ ಆಗಲ್ಲ. ಅದಂದರೆ ಜಿಮ್ಮಿಗೆ ಹೋಗಿ ಬಂದ ನಂತರ ಸಮ ಪ್ರೋಟೀನ್ ತಿನ್ನಬೇಕಂತೆ. ನಾನೊಂದು ಮೊಟ್ಟೆ ತಿನ್ನೋದು. ಮೊನ್ನೆ ಒಬ್ಬ ಸಿಕ್ಕಿದ್ದ ನಮ್ಮ ಯುವಕ, ನಮ್ಮವರೇ, ಅವನು 6 ಮೊಟ್ಟೆ ತಿನ್ನಬೇಕು ಅಂತ ಹೇಳಿದ್ದಾನೆ. ಇವರಿಗಾಗಲ್ಲ, ನೋಡಬೇಕು. 1-2 ಮೊಟ್ಟೆ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ. ಇವಳು ಒಂದು 6 ಮೊಟ್ಟೆ ಇಟ್ಟರೆ ತಿನ್ನಬೇಕು, ಅಂದರೆ ಬೇಯಿಸ್ಲಿಕ್ಕೆ ಇಟ್ಟರೆ ತಿನ್ನಬೇಕು. ಬೇಯರೆ ಕದಿ ಅಂದರೆ ಪಜ್ಜಿ ತಿನ್ರೆ ಅವಳ ಹಸಿ ತಿನ್ಲಿಕ್ಕೆ ಆಗೋದಿಲ್ಲಲ್ಲ, ಬೇಯಲಿಕ್ಕೆ ಇಟ್ಟರೆ ತಿನ್ಬೋದು. ಇವಾಗ ಪಾಪು ಮಲಗಿದ್ದಾಳೆ. ಎಸ್, ಪಾಪು ಇನ್ನು ಆ್ಯಕ್ಚುಲಿ ಈಗ ಎದ್ದೇಳುವ ಟೈಮ್ ಆಯಿತು ಅವಳದು. ಯಾಕಂದರೆ ತುಂಬ ಲೇಟ್ ಮಲಗಿದ್ರೆ ಮತ್ತೆ ಎಲ್ಲ ನೈಟ್ ಇಡೀ ಆಡ್ತಾ ಇರ್ತಾಳೆ. ಹಾಗೀಗ ಎದ್ದೇಳಿಸಿ ಮತ್ತೆ ಸ್ವಲ್ಪ ನಾವಂದರೆ ಒಮ್ಮೆ ರುಟೀನ್ ಎಲ್ಲ ಅವಳು ಚೇಂಜ್ ಮಾಡಿದ್ದು. ಮುಂಚೆ ಅವಳು ಲೇಟ್ ಎದ್ದೇಳ್ತಾ ಇದ್ಲು, ಅಂದರೆ ಪ್ಲೇ ಸ್ಕೂಲಿಗೆ ಹಾಕು ಅಂತ ಒಮ್ಮೆ ಡಿಸೈಡ್ ಮಾಡಿದ್ವಿ. ಅಂದರೆ ಫುಲ್ ಡೇ ಮನೆಯಲ್ಲೇ ಇರ್ತಾಳಲ್ಲ, ಬೆಳಗ್ಗೆ ಎದ್ಮೇಲೆ ಟಿ ವಿ ಸ್ವಲ್ಪ ಜಾಸ್ತಿ ನೋಡ್ತಾಳೆ. ಅದಕ್ಕೋಸ್ಕರ ಹಾಕುವ ಅಂತ ಅನಿಸ್ತದೆ. ಒಮ್ಮೆ 3 years ಆಗಲಿ ಅಂತ. ಯಾಕಂದರೆ ಆದಷ್ಟು ಮನೆಯಲ್ಲಿ ಇರಲಿ ಅಂತ ಕೂಡ ನಾವು ಆದಷ್ಟು ಈಗ ಸ್ವಲ್ಪ ಮುಂದೆ ದುಡ್ತಾ ಇದ್ದೇವೆ ಅದನ್ನು ಪ್ಲೇ ಸ್ಕೂಲಿಗೆ ಹಾಕೋದನ್ನು. ನೋಡಬೇಕು ಇನ್ನು. ಬಟ್ ಅವಳಿಗೆ ಇಷ್ಟ ಆ ಥರ ಹೊರಗಡೆ ಹೋಗಿ ಮಿಂಗಲ್ ಆಗಲಿಕ್ಕೆ. ಹಾಂ, ಇಲ್ಲಿ ಅಂದರೆ ಮಕ್ಕಳು ಅಷ್ಟಿಲ್ಲಲ್ಲ, ನಾನು ಬಿಟ್ಟರೆ ಬೇರೆ ಯಾರು ಇಲ್ಲ ಇಲ್ಲಿ ಮಕ್ಕಳು. ಹಾಗಾಗಿ ಅವಳಿಗೆ ಬೋರ್ ಆಗ್ತದೆ. ಮತ್ತೆ ನಾನು ಕೂಡ ಹೊರಗೆ ಹೋಗ್ತಾ ಇರ್ತೀನಿ. 2 ಮಕ್ಕಳನ್ನು ಎಂತ ಸಂಭಾಳಿಸ್ಲಿಕ್ಕೆ. ಹಾಂ, ಸೊ ನೋಡ್ಬೇಕು. ಇವಾಗ ಒಂದು ಶೃಂಗೇರಿಗೆ ಹೋಗ್ಬೇಕು, ಫಸ್ಟ್ ಅಕ್ಷರಾಭ್ಯಾಸ ಮಾಡಲಿಕ್ಕಿದೆ ಅವಳದು. ಅದು ಮುಗಿಸಿ ನಂತರ ಪ್ಲಾನ್ ಮಾಡಬೇಕು. ಹೌದು, ನೋಡುವ ಎಂತ ಆಗ್ತದೆ ಗೊತ್ತಿಲ್ಲ. ಆದಷ್ಟು ಬೇಗ ಅದನ್ನು ಮುಗಿಸ್ಲಿಕ್ಕಿದೆ. ಎಸ್, ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ನಿನ್ನೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಮುಂದಿನ ವ್ಲಾಗನ್ನು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.